ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಇವತ್ತು ನಾನು ಬಾಳೆ ಎಲೆಯಿಂದ ಬಂಗುಡೆ ಫ್ರೈ ಮಾಡಿದ್ದೇನೆ, ನೋಡ್ತಾ ಇರ್ಬೋದು. ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕಿ ಇದನ್ನು ಡಬಲ್ ಟೇಸ್ಟಿಯಾಗಿ ಮಾಡಿದ್ದೇನೆ. ಅದು ಏನು ಅಂತ ನೀವು ಫುಲ್ ವಿಡಿಯೋ ನೋಡಿದರೆ ಗೊತ್ತಾಗ್ತದೆ. ಬನ್ನಿ ಇದನ್ನು ಹೇಗೆ ಮಾಡಿದೆ ಅಂತ ಒಂದ್ಸಲ ನೋಡ್ಕೊಂಡು ಬರುವ. ಇಲ್ಲಿ ಸ್ವಲ್ಪ ಗೋಡಂಬಿಯನ್ನು ನಾನು ಬಿಸಿ ನೀರಿನಲ್ಲಿ 10 ನಿಮಿಷ ನೆನೆಸಿಟ್ಟಿದ್ದೆ. ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಮೊದಲು ಪೇಸ್ಟ್ ಮಾಡ್ತೀನಿ ಇದನ್ನು, ನಂತರ ಇದಕ್ಕೆ ಏನೆಲ್ಲ ಹಾಕ್ಲಿಕ್ಕೆ ಉಂಟಂತ ಮತ್ತೆ ನೋಡುವ. ಇಲ್ಲಿ ಗೋಡಂಬಿ ಪೇಸ್ಟ್ ರೆಡಿ ಆಯಿತು. ಈ ಗೋಡಂಬಿ ಪೇಸ್ಟನ್ನು ಎಲ್ಲರೂ ಹಾಕೊಳ್ಳೋದಿಲ್ಲ, ಇದು ಹಾಕಿದರೆ ಉಂಟಲ್ಲ ಫ್ರೈ ತುಂಬಾ ಟೇಸ್ಟಿ. ನೀವು ಹೋಟೆಲಲ್ಲಿ ಯಾವ ರೀತಿ ತಿಂತೀರಾ ಅದೇ ಟೇಸ್ಟಿಗೆ ಬರ್ತದೆ. ಇವಾಗ ಇದಕ್ಕೇನೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಕೊಳ್ತಿದ್ದೀನಿ, ಸ್ವಲ್ಪ ಅರಿಶಿನ, ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರ್ ಹಾಕೊಳ್ತಿದ್ದೀನಿ. ಕೊತ್ತಂಬರಿ ಪೌಡರ್ ಜಾಸ್ತಿ ಬೇಡ, ಇಷ್ಟು ಸಾಕು. ಇಲ್ಲಿ ಜೀರಾ ಪೌಡರ್ ಎಂತ ಬೇಡ, ಅದು ಸ್ವಲ್ಪ ಕಹಿ ಆಗ್ತದೆ ಜೀರಾ ಪೌಡ್ರ್, ಅದಕ್ಕೆ ನಾನು ಹಾಕ್ಕೊಳ್ಳೋದಿಲ್ಲ. ಬೇಕಾದವರು ಹಾಕ್ಕೊಳ್ಳಿ. ಹಾಗೆ ಟೇಸ್ಟಿಗೆ ಉಪ್ಪು ಹಾಕ್ಕೊಳ್ತಿದ್ದೀನಿ. ಮತ್ತು ಇಲ್ಲಿ ಹುಳಿ ಉಂಟಲ್ಲ, ಇದನ್ನು ಸ್ವಲ್ಪ ನೀರಲ್ಲಿ ಹಾಕಿ ಇಟ್ಟಿದ್ದೆ. ಇದನ್ನು ಹೀಗೆ ಕಿವುಚಿ ಇದರ ನೀರನ್ನು ಅಲ್ಲಿ ಮಿಕ್ಸ್ ಮಾಡಬೇಕು. ನೋಡಿ, ಚೆನ್ನಾಗಿ ಪೇಸ್ಟ್ ಆಗಿದೆ. ಇವಾಗ ಇದನ್ನು ಫಿಶ್ಗೆ ಹಾಕ್ಕೊಳ್ಳುವ. 200 ರೂಪಾಯಿದು 4 ಮೀನು ಸಿಕ್ಕಿದೆ. ಆ್ಯಕ್ಚುಲಿ 3 ಫಿಶ್, ಒಂದು ಫಿಶ್ ಜಾಸ್ತಿ ಹಾಕಿದ್ರು. 200 ರೂಪಾಯಿಗೆ 3 ಅಂತೆ. ಒಂದು ಫಿಶ್ ಜಾಸ್ತಿ ಹಾಕಿದ್ದಾರೆ. ನೋಡಿ, ಒಂದು ಫಿಶ್ ದೊಡ್ಡದುಂಟು, ಬಾಕಿ 2 ಫಿಶ್ ಸಣ್ಣದು, ಮತ್ತು ಫ್ರೀ ಹಾಕಿದ ಫಿಶ್ ಸ್ವಲ್ಪ ಸಣ್ಣದು. ಓಕೆ, ಪರವಾಗಿಲ್ಲ, ಚೆನ್ನಾಗಿ ಉಂಟು, ಫ್ರೆಶ್ ಆಗಿದೆ. ಇದನ್ನು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ನೋಡಿ, ಎಲ್ಲ ಕ್ಲೀನ್ ಇದೆ. ಇವಾಗ ಇದಕ್ಕೆ ಕಟ್ ಹಾಕ್ಕೊಳ್ಳುವ. ನೋಡಿ, ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡ್ತಿದ್ದೀನಿ. ಎಲ್ಲ ಬಂಗುಡೆ ಫಿಶ್ಗೆ ಕಟ್ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಇದಕ್ಕೆ ಮಸಾಲೆ ಎಲ್ಲ ಸವರ್ಕೊಳ್ಳುವ. ಈಗ ಮಸಾಲವನ್ನೆಲ್ಲ ಈ ಬಂಗುಡೆಯ ಒಳಗೆ ಹಾಕ್ಕೊಳ್ತಿದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ಇದರ ಒಳಗೂ ಒಂದು ಕರಿಬೇವು ಸೊಪ್ಪನ್ನು ಇಡ್ತಾ ಇದ್ದೇನೆ. ಇದು ಒಳ್ಳೆ ಟೇಸ್ಟ್ ಆಗ್ತದೆ. ಈ ಬಂಗುಡೆಯನ್ನು 10 ನಿಮಿಷ ಹೀಗೇನೆ ಇಡಬೇಕು. ನಂತರ ಬಾಳೆ ಎಲೆಯಲ್ಲಿ ಕಟ್ಟಿಕೊಳ್ಳುವ. ಹೀಗೆ ಟೂತ್ ಪಿಕ್ಕಿನಿಂದ ಈ ರೀತಿ ಮಡಚಿ ಎಲೆಯನ್ನು ಸುತ್ತಬೇಕು. ನೋಡಿ, ಟೂತ್ ಪಿಕ್ ಇಲ್ಲ ಅಂದರೂ ನಾವು ಎಂತ ಹೇಳ್ತೇವೆ, ಕಸ ಗುಡಿಸ್ತೇವಲ್ಲ, ಹಿಡಿ ಸುಡಿ ಅದರದ ಕಡ್ಡಿಯನ್ನು ತೆಗೆದು ಕೂಡ ಹೀಗೆ ಮಾಡ್ಬೋದು. ನೋಡಿ, ಇಲ್ಲಿ ಸ್ವಲ್ಪ ಮಸಾಲ ಇದೆ, ಇದನ್ನು ಕೂಡ ನಾನು ಇದರಲ್ಲಿ ಕಟ್ಟಿ ಮತ್ತೆ ಫ್ರೈ ಮಾಡ್ತೀನಿ. ಇದು ಯಾಕೆ ಅಂತ ಮತ್ತೆ ಹೇಳ್ತೇನೆ. ಇದನ್ನು ಕೂಡ ಈ ರೀತಿಯಾಗಿ ಕಟ್ತಾ ಇದ್ದೇನೆ, ನೋಡ್ತಾ ಇರ್ಬೋದು. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳುವ. ಈಗ ಫ್ರೈಯಿಂಗ್ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಗ್ಯಾಸ್ ಇಲ್ಲಿ ಸಿಮ್ಮಲ್ಲೇ ಇರಲಿ, ಜಾಸ್ತಿ ಫಾಸ್ಟ್ ಇಡ್ಲಿಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗಲ್ಲಿ ಸಿಮ್ಮಲ್ಲೇ ಇರಬೇಕು. ಎಣ್ಣೆ ಬಿಸಿಯಾಗಿದೆ. ಈಗ ಒಂದೊಂದೇ ಮೀನು ಹಾಕ್ಕೊಳ್ತಿದ್ದೀನಿ. ಈಗ ಇನ್ನೊಂದು ಮೀನು ಹಾಕ್ಕೊಳ್ತಿದ್ದೀನಿ. ಈಗ ಒಂದು ಸೈಡು ಹಾಕಿದೆ, ಇನ್ನೊಂದು ಸೈಡ್ ಕೂಡ ಇದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ. ಇಲ್ಲಿ 2 ಮೀನು ಫ್ರೈ ಆಯಿತು, ನೋಡ್ತಾ ಇರ್ಬೋದು. ಇದನ್ನೀಗ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಳ್ತಿದ್ದೀನಿ. 2 ಮೀನು ಆಯಿತು, ಇನ್ನು 2 ಕೂಡ ಫ್ರೈ ಮಾಡ್ತೀನಿ. ಇದನ್ನು ಕೂಡ ಪ್ಲೇಟಿಗೆ ಹಾಕ್ಕೊಳ್ತಿದ್ದೀನಿ, ನೋಡ್ತಾ ಇರ್ಬೋದು. ನಾಲ್ಕು ಫಿಶ್ ಕೂಡ ಫ್ರೈ ಆಯಿತು, ನೋಡ್ತಾ ಇರ್ಬೋದು.
ಈಗ ಸ್ವಲ್ಪ ಮಸಾಲವನ್ನು ಇದರಲ್ಲಿ ಕಟ್ಟಿ ಇಟ್ಟಿದ್ದೇವಲ್ಲ, ಇದನ್ನು ಕೂಡ ಫ್ರೈ ಮಾಡ್ತಿದ್ದೀನಿ. ಈಗ ಈ ಮಸಾಲ ಕೂಡ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು. ಇದನ್ನು ಕೂಡ ಪ್ಲೇಟಿಗೆ ತೆಗೆದು ಇಡ್ತಿದ್ದೀನಿ. ಈಗ ನೋಡುವ ನಮ್ಮ ಫಿಶ್ ಹೇಗೆ ರೆಡಿಯಾಗಿದೆ ಅಂತ. ನೋಡ್ತಾ ಇರ್ಬೋದು, ಯಾವಾಗ ಒಂದು ಸಲ ತೆಗೆದು ತಿನ್ನುವ ಅಂತ ಆಗ್ತದೆ. ಈಗ ಓಪನ್ ಮಾಡುವ ಟೈಮ್ ಆಗಿದೆ. ನೋಡ್ತಾ ಇರ್ಬೋದು ನಮ್ಮ ಫಿಶ್ ಎಲ್ಲ ಎಷ್ಟು ಚೆಂದ ಫ್ರೈ ಆಗಿದೆ ಅಲ್ವಾ, ನೋಡಿ. ಬಾಳೆ ಎಲೆಯಲ್ಲಿ ಮಾಡಿದ ಫಿಶ್ ನೋಡ್ತಾ ಇರ್ಬೋದು, ತುಂಬಾ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್. ಒಂದ್ಸಲ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಗೋಡಂಬಿಯನ್ನು ನೆನೆಸಿ ಹಾಕಿದ್ದೆ ಅಲ್ವಾ, ಅದರಿಂದ ಇದರ ಟೇಸ್ಟ್ ಉಂಟಲ್ಲ ಇನ್ನಷ್ಟು ಡಬಲ್ ಆಗಿದೆ. ಒಂದು ಸಲ ನೀವು ಕೂಡ ನಿಮ್ಮ ಮನೆಯಲ್ಲಿ ಗೋಡಂಬಿ ಹಾಕಿ ಟ್ರೈ ಮಾಡಿ ನೋಡಿ, ತುಂಬಾ ಸಖತ್ತಾಗಿರ್ತದೆ ಫ್ರೆಂಡ್ಸ್. ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.